ಪಾರ್ಟಿ ಆಫ್ ಇಂಡಿಯಾ ಕಳೆದ ಹಲವು ದಿನಗಳಿಂದ ತನ್ನ ಹೋರಾಟವನ್ನು ಆರಂಭಿಸಿದೆ. ಇದು ಇಂದು ನಿನ್ನೆಯ ಇತಿಹಾಸ ಅಲ್ಲ. 80ರ ದಶಕದಿಂದ ಈ ಕರಾಳ ಇತಿಹಾಸ ಇರುವಂತದ್ದು. 1983ರಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಈ ವಿಷಯ ವಿಧಾನಸಭೆಯಲ್ಲಿ ಪ್ರಸ್ತಾಪ ಆಗಿತ್ತು. ವಿಧಾನಸಭೆಯಲ್ಲಿ ಶಾಸಕರೊಬ್ಬರು ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಇಬ್ಬರು ಯುವಕರು ನೇತ್ರಾವತಿ ನದಿಯಲ್ಲಿ ಶವವಾಗಿ ಪತ್ತೆಯಾದರು. ಆ ನಂತರ ಅಲ್ಲಿನ ಪೊಲೀಸರು ಯಾರ ಗಮನಕ್ಕೂ ತಾರದೆ ಮೀಡಿಯಾದಲ್ಲಿ ಪಬ್ಲಿಷ್ ಮಾಡದೆ ಆ ಎರಡು ಶವಗಳನ್ನ ಮಣ್ಣು ಮಾಡ್ತಾರೆ. ಈ ವಿಚಾರದಲ್ಲಿ ಆ ಯುವಕರ ಪೋಷಕರು ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿನ ಪೊಲೀಸರನ್ನ ಭೇಟಿಯಾಗಿ ನಮಗೆ ನಮ್ಮ ಅರಿವಿಗಿಲ್ಲದೆ ಇದನ್ನ ಮಾಡಿದಿರಿ, ನಮಗೆ ಶವವನ್ನ ಕೊಡಿ ಅಂತ ಕೇಳಿದಾಗ ಅವರ ಮೇಲೆ ಅಮಾನವೀಯವಾಗಿ ಹಲ್ಲೆ ನಡೆಸ್ತಾರೆ. ಅವರ ಹಣವನ್ನ ಕಿತ್ತುಕೊಂಡು ಅವರಲ್ಲಿದ್ದ ವಾಚ್ಗಳನ್ನ ಕಿತ್ತುಕೊಂಡು ಅಲ್ಲಿಂದ ಅವರನ್ನ ಕಳಿಸ್ತಾರೆ. ಈ ಘಟನೆ ಎಂಎಲ್ಎ ಅವರು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡ್ತಾರೆ. ಈ ವಿಚಾರದಲ್ಲಿ ಆವತ್ತಿನ ಅಲ್ಲಿನ ಶಾಸಕರಾದಂತಹ ವಸಂತ್ ಬಂಗೇರ್ ಅವರು ಇದನ್ನು ಪುಷ್ಟೀಕರಿಸಿ ಇದಾಗಿದ್ದು ಹೌದು ಅಂತ ಹೇಳ್ತಾರೆ. ಆಗಿನ ವಿರೋಧ ಪಕ್ಷದ ನಾಯಕರಾದಂತಹ ಬಂಗಾರಪ್ಪನವರು ಕೂಡ ಈ ವಿಚಾರದಲ್ಲಿ ಹೆಚ್ಚಿನ ತನಿಖೆಯನ್ನ ಮಾಡ್ಲಿಕ್ಕೆ ಹೇಳ್ತಾರೆ. ಆದ್ರೆ ದುರದೃಷ್ಟವಶಾತ್ ಆಗಿದ್ದ ಸರ್ಕಾರಗಳು ಕೂಡ ಈ ವಿಚಾರದಲ್ಲಿ ಗಂಭೀರವಾಗಿ ಇದನ್ನು ತಗೊಳ್ಳೋದಿಲ್ಲ, ಗಂಭೀರವಾಗಿ ವಿಚಾರವನ್ನು ತೆಗೆದುಕೊಳ್ಳೋದಿಲ್ಲ. ಆನಂತರ ಅಲ್ಲಿ ಪದ್ಮಲತಾ ಎನ್ನುವಂತಹ ಒಬ್ಬ ಯುವತಿಯ ಒಂದು ಪ್ರಕರಣ ಆಗ್ತದೆ. ಕಮ್ಯುನಿಸ್ಟ್ ಒಬ್ಬರು ನಾಯಕರು ಈ ಬಲಾಢ್ಯ ಶಕ್ತಿಗಳ ವಿರುದ್ಧ ಆರೋಪ ಮಾಡಿದ್ರು, ಅಲ್ಲಿ ಚುನಾವಣೆಗಳಿಗೆ ನಿಂತರು, ಪಂಚಾಯಿತಿಯಲ್ಲಿ ಚುನಾವಣೆಗೆ ನಿಂತರು ಅನ್ನುವಂಥ ಕಾರಣಕ್ಕೆ ಆ ಪಂಚಾಯಿತಿಯನ್ನ ನಿಯಂತ್ರಿಸುತ್ತಿದ್ದ ಅಲ್ಲಿನ ದಣಿಗಳು ಈ ಕಮ್ಯುನಿಸ್ಟ್ ನಾಯಕರಿಗೆ ಅಲ್ಲಿ ಚುನಾವಣೆ ನಿಲ್ಬಾರ್ದು ಅಂತ ಹೇಳಿ ಎಚ್ಚರಿಕೆಯನ್ನ ಕೊಡ್ತಾರೆ. ಆದ್ರೆ ಇವರು ಯಾವುದಕ್ಕೂ ಮಣಿದೆ, ಅಲ್ಲಿ ಚುನಾವಣೆ ನಡೀತದೆ. ಆ ಚುನಾವಣೆಯ ನಾಮಪತ್ರ ಹಿಂಪಡೆಯುವ ದಿವಸ, ಮುಂದಿನ ದಿವಸ ಆ ಕಮ್ಯುನಿಸ್ಟ್ ನಾಯಕರ ಮಗಳನ್ನ ಅಪಹರಣ ಮಾಡಲಾಗ್ತದೆ, ಪದ್ಮಲತಾಳನ್ನ. ಇದನ್ನ ನಾನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ಕರಾಳ ಇತಿಹಾಸ ಇದೆ ಅನ್ನೋಂತ ಕಾರಣಕ್ಕೆ. ಆ ಸಂದರ್ಭದಲ್ಲಿ ಅಲ್ಲಿಂದ ಫೋನ್ ಬರ್ತದೆ ಇವರಿಗೆ, ಕಮ್ಯುನಿಸ್ಟ್ ನಾಯಕರಿಗೆ, ನಿಮ್ಮ ಮಗಳನ್ನ ನಾವು ವಾಪಸ್ ಕೊಡ್ಬೇಕಂದ್ರೆ ನೀವು ಅಲ್ಲಿ ಪಂಚಾಯಿತಿಯಲ್ಲಿ ನಾಮಿನೇಷನ್ ಹಾಕೋರ್ದು ವಾಪಸ್ ತಗೊಳ್ಬೇಕು ಅನ್ನುವಂತಹ ಡಿಮಾಂಡ್ ಅನ್ನು ಇಡ್ತಾರೆ. ಆದ್ರೆ ಅವತ್ತಿನ ಕಮ್ಯುನಿಸ್ಟ್ ನಾಯಕರು ಕಾಮ್ರೇಡ್ ಅದಕ್ಕೆ ಒಪ್ಪೋದಿಲ್ಲ. ಆ ಕಾರಣಕ್ಕೆ ಆ ಪದ್ಮಲತಾ ಅನ್ನುವಂತಹ ಯುವತಿ ಶವವಾಗಿ ಸಿಗ್ತಾಳೆ. ಅಂದ್ರೆ ಒಂದು ಕರಾಳ ಇತಿಹಾಸ ಧರ್ಮಸ್ಥಳಕ್ಕಿದೆ. ಆದರೆ ದುರದೃಷ್ಟವಶಾತ್ ಈ 5 ದಶಕಗಳಲ್ಲಿ ಆ ಅಕ್ರಮಿಗಳನ್ನ, ಆ ಕ್ರೂರಿಗಳನ್ನ, ಆ ಕೊಲೆಗಾರರನ್ನ, ಆ ಬಲಾತ್ಕಾರಿಗಳನ್ನ ಕಟ್ಟಿ ಹಾಕುವ, ಕಾನೂನಿಗೆ ಒಳಪಡಿಸುವ, ಜೈಲಿಗೆ ಹಾಕುವ ಒಂದು ಕೆಲಸವೂ ಕೂಡ ಆಗೋದಿಲ್ಲ. ಇವತ್ತು ನೂರಾರು ಯುವಕರು ಸುಳ್ಳು ಕೇಸುಗಳಲ್ಲಿ ಯಾವುದೇ ತಪ್ಪನ್ನು ಮಾಡದೆ ಜೈಲಲ್ಲಿದ್ದಾರೆ. 1980ರಿಂದ ನೂರಾರು ಕೊಲೆಗಳನ್ನು ಮಾಡಿದ, ಬಲಾತ್ಕಾರ ಮಾಡಿದ
ಬಹಿರಂಗವಾಗಿ ಚರ್ಚೆ ಆಗപ്പെട്ട, ಅಸೆಂಬ್ಲಿಯಲ್ಲಿ ಚರ್ಚೆ ಆದ ವಿಷಯಗಳು. ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೆ, ಪದ್ಮಲತಾ ಪ್ರಕರಣವೂ ಕೂಡ ಅಸೆಂಬ್ಲಿಯಲ್ಲಿ ಚರ್ಚೆ ಆಗಿತ್ತು. ಇವತ್ತು ಅಲ್ಲಿ ಭೀಮಾ ಅನ್ನುವಂತಹ ಒಬ್ಬ ಪೌರ ಕಾರ್ಮಿಕ ಸ್ಟೇಷನ್ಗೆ ಬಂದು ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಆನಂತರ ಕೋರ್ಟ್ಗೆ ಅವರ ವಕೀಲರ ಮೂಲಕ ಸಮ್ಮುಖದಲ್ಲಿ 164 ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಅಂದ್ರೆ ಯಾರದೋ ಒತ್ತಡಕ್ಕೆ, ಯಾರದೋ ಬಲವಂತಕ್ಕೆ ನಾನು ಧರ್ಮಸ್ಥಳದಲ್ಲಿ 106 ಶವಗಳನ್ನ ಊತು ಹಾಕಿದ್ದಾನೆ. ಅದರಲ್ಲಿ ಹೆಚ್ಚಿನದು ಮಹಿಳೆಯರದು, ಯುವತಿಯರದು. ಆ ಯುವತಿಯರಿಗೆ ಬಲಾತ್ಕಾರ ಆಗಿತ್ತು, ಒಳ ಉಡುಪು ಇರಲಿಲ್ಲ ಅನ್ನುವಂತಹ ಕರಾಳವಾದಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಈ ನಾಡಿನ ನ್ಯಾಯ ಕೊಡುವ ನ್ಯಾಯಾಂಗ ವ್ಯವಸ್ಥೆ ಮುಂದೆ ನಿಂತು ಹೇಳಿದ್ದಾರೆ ಈ ರೀತಿ ನಡೆದಿದೆ ಅಂತ ಹೇಳಿ. ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ದುರದೃಷ್ಟವಶಾತ್ 106 ಶವಗಳನ್ನ ನಾನು ಹೂತು ಹಾಕಿದ್ದೇನೆ, ಆ ಜಾಗವನ್ನ ನಾನು ತೋರಿಸ್ತೇನೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟರು ಕೂಡ 15 ದಿವಸದಿಂದ ಅಲ್ಲಿನ ಧರ್ಮಸ್ಥಳದ ಪೊಲೀಸರಿಂದ ಯಾವುದೇ ತನಿಖೆ ಆಗಲಿಲ್ಲ, ಯಾವುದೇ ಮಹಜರಾಗಲಿಲ್ಲ. ಒಂದು ಶವದ ಪಳೆಯುಳಿಕೆಯನ್ನ, ತಲೆಬುರುಡೆಯನ್ನ ಅವರು ತಂದು ಸ್ಟೇಷನ್ಗೆ ಒಪ್ಪಿಸ್ತಾರೆ, ನಾನು ಹೂತು ಹಾಕಿದ ಶವ ಇದು ಅಂತೇಳಿ. ಅಲ್ಲಿಗೂ ಕೂಡ ಮಹಜರಿಗೆ ಹೋಗೋದಿಲ್ಲ ಅಲ್ಲಿನ ಪೊಲೀಸರು. ಅಂದ್ರೆ ಏನರ್ಥ? ಅವರು ಯಾವುದೋ ಒತ್ತಡಕ್ಕೆ ಮಣಿದಿದ್ದಾರೆ, ತನಿಖೆ ನಡೆಸ್ತಾ ಇಲ್ಲ. ಇದು ಇವತ್ತಿನಲ್ಲ, 83ರಲ್ಲೂ ಕೂಡ ಅಸೆಂಬ್ಲಿಯಲ್ಲಿ, 2006ರಲ್ಲೂ ಕೂಡ ಅಸೆಂಬ್ಲಿಯಲ್ಲಿ ಅಲ್ಲಿನ ಪೊಲೀಸ್ ವೈಫಲ್ಯದ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ಆಗಿತ್ತು. ಆ ಕಾರಣಕ್ಕೇನೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದನ್ನ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ಗೆ ಕೊಡಬೇಕು ಅಂತ ಹೇಳಿ ಮೊದಲ ದಿನದಿಂದನೇ ಹೋರಾಟವನ್ನು ಮಾಡಿದ್ವಿ. ನಾನು ಇವತ್ತು ಈ ಹೋರಾಟಗಾರರ ಮುಂದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಈ ಜನರ ಧ್ವನಿಯನ್ನ, ಇಡೀ ಕರ್ನಾಟಕದ ಪ್ರಜ್ಞಾವಂತರ ಧ್ವನಿಯನ್ನ ನೀವು ಕೇಳಿ ಒಂದು SITಯನ್ನ ತನಿಖೆ ಮಾಡಿದ್ದೀರಿ. ಪ್ರಣಬ್ ಮೊಹಂತಿ ಅಂತಹ ಪ್ರಾಮಾಣಿಕ ಒಬ್ಬ IPS ಆಫೀಸರ್ ನೇತೃತ್ವದಲ್ಲಿ ಒಂದು SIT ಟೀಮ್ ಅನ್ನ ನೀವು ರಚನೆ ಮಾಡಿದ್ರಿ. ನಿಮ್ಗೆ ಅಭಿನಂದನೆಗಳು, ಸ್ವಾಗತಾರ್ಹ. ಆದ್ರೆ ಈ ಆರೋಪ ಇರುವಂತದ್ದು ಬಲಾಢ್ಯರ ಮೇಲೆ ರಾಜಕೀಯ ಪ್ರಭಾವ, ಹಣದ ಪ್ರಭಾವ, ಅದಲ್ಲದೆ ಆಧ್ಯಾತ್ಮಿಕವಾದ ಪ್ರಭಾವ, ಈ ಎಲ್ಲಾ ಪ್ರಭಾವ ಇರುವಂತವು. ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. 106 ಹೆಣ್ಣು ಮಕ್ಕಳ ಕರಾಳ ಸಾವಾಗಿದೆ. ಅನನ್ಯ ಭಟ್ ಅನ್ನುವಂತ ಒಬ್ಬ ಯುವತಿ ಮೊದಲನೇ MBBS ಮಣಿಪಾಲದಲ್ಲಿ ಓದಿತ್ತು ಯುವತಿ. ದೇವಸ್ಥಾನಕ್ಕೆ ಅಂತ ಹೇಳಿ ಧರ್ಮಸ್ಥಳಕ್ಕೆ ಹೋದಾಗ ಅಲ್ಲಿಂದ ಅವಳು ಕಾಣೆ ಆಗ್ತಾಳೆ. ಅವರ ತಾಯಿ ಆಗ ಕಲ್ಕಟ್ಟಾದಲ್ಲಿ ಇರ್ತಾರೆ. ಅವರ ಸ್ನೇಹಿತರು ಯಾರೋ ಫೋನ್ ಮಾಡಿ ಹೇಳ್ತಾರೆ, ಈ ರೀತಿ ನಿಮ್ಮ ಮಗಳು ಕಾಣೆಯಾಗಿದ್ದಾಳೆ ಧರ್ಮಸ್ಥಳದಿಂದ ಅಂತ. ಅವರ ತಾಯಿ ಅಲ್ಲಿಗೆ ಬರ್ತಾರೆ. ಅವರ ತಾಯಿ ಅಲ್ಲಿಗೆ ಬಂದು ನನ್ನ ಮಗಳು ಕಾಣೆಯಾಗಿದ್ದಾಳೆ ಅಂತ ಹೇಳಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡಲು ಹೋದಾಗ ಆ ಪೊಲೀಸರು ಹೇಳ್ತಾರೆ, ನಿನ್ನ ಮಗಳು ಯಾರ ಜೊತೆ ಓಡಿ ಹೋಗಿರ್ಬೋದು ಅಂತ ಹೇಳಿ ಅವಹೇಳನ ಮಾಡ್ತಾರೆ. ಎಂತ ಅವಮಾನ, ಎಂತ ದುರಂತ ನೋಡಿ. ಒಬ್ಬ ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ತಗೊಳ್ಳಿಕ್ಕೆ ನಮ್ಮ ಪೊಲೀಸ್ ಸಿಸ್ಟಮ್ ಅಲ್ಲಿ ಇಲ್ಲ ಅಂತಂದ್ರೆ ಏನ್ ಹೇಳ್ಬೇಕು? ಆ ತಾಯಿ ಅಲ್ಲಿ ಆ ದೇವಸ್ಥಾನದ ಬಳಿ ನಿಂತಿದ್ದಾಗ ಅವರ ಮೇಲೆ, ಅವರನ್ನ ಯಾರೋ ಕರ್ಕೊಂಡು ಹೋಗಿ ರೂಮ್ ಅಲ್ಲಿ ಕೂಡ ಹಾಕಿ ಹಲ್ಲೆ ಮಾಡಿ ಅವರು ಕೋಮಾಕ್ಕೆ ಹೋಗ್ತಾರೆ. ಆನಂತರ ಯಾರೋ ಹಾಸ್ಪಿಟಲ್ಗೆ ಸೇರಿಸಿ ಬದುಕುಳಿತಾರೆ. ಅವರಿಗೆ ಯಾವುದೇ ಸಹಾಯ ಇಲ್ಲದೆ ಇರೋದ್ ಕಾರಣಕ್ಕೆ ಅವರು ಇಲ್ಲಿವರೆಗೂ ನ್ಯಾಯ ಅಂದ್ರೆ ಒಬ್ಬಂಟಿಯಾಗಿ ಕಳಿಸಾದ್ರು. ಈ ಘಟನೆಗಳು ಎಲ್ಲವೂ ಬಂದಾಗ ಅವರು ಮೊನ್ನೆ ತಾನೇ ಮತ್ತೊಮ್ಮೆ SP ಅವ್ರನ್ನ ಭೇಟಿ ಮಾಡಿ ಇದನ್ನ ತನಿಖೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಆ ವಯಸ್ಸಾದ ತಾಯಿ ಹೇಳಿದ್ದೇನು ಅಂತ ಹೇಳಿದ್ರೆ, ನನ್ನ ಮಗಳ ಅಸ್ಥಿಪಂಜರವನ್ನ ಕೊಡಿ, ನಾನು ಹಿಂದೂ ಧರ್ಮಕ್ಕೆ ಸೇರಿದವಳು, ಸನಾತನ ಧರ್ಮದ ಅಂತೆ ಅಂತಿಮ ವಿಧಿವಿಧಾನ ಮಾಡಲಿಕ್ಕೆ ನನಗೆ ಅವಕಾಶ ಕೊಡಿ ಅಂತ. ನಾನು ಕೇಳ್ತೇನೆ, ಬಿಜೆಪಿಯ ನಾಯಕರುಗಳೇ, ವಿಶ್ವ ಹಿಂದೂ ಪರಿಷತ್ನ ನಾಯಕರೇ, ಇಡೀ ಶೋಭಾ ಕರಂದ್ಲಾಜೆ ಅವರು, ಕೇಂದ್ರದ ಮಂತ್ರಿಗಳು, ಬಜರಂಗ ದಳದವರು,
ವಿಶ್ವ ಹಿಂದೂ ಪರಿಷತ್ನವರು, ಶ್ರೀರಾಮ ಸೇನೆಯವರು, ದುರ್ಗಾ ವಾಹಿನಿಯವರು, ಬಿಜೆಪಿ ನಾಯಕರು ಎಲ್ಲಿದ್ದೀರಿ? ಒಬ್ಬ ಹಿಂದೂ ಹೆಣ್ಣು ಮಗಳು ನಾನು ಸನಾತನ ಧರ್ಮದಂತೆ ನನ್ನ ಮಕ್ಕಳ ಅಸ್ಥಿಪಂಜರವನ್ನ ವಿಧಿವಿಧಾನ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದಾಗ ಅವರ ಪರವಾಗಿ ಮಾತಾಡಲಿಕ್ಕೆ ಈ ರಾಜ್ಯದಲ್ಲಿ ಒಬ್ಬನೇ ಒಬ್ಬ ಬಿಜೆಪಿ ನಾಯಕ ಇಲ್ಲ, ಒಬ್ಬನೇ ಒಬ್ಬ ಸಂಘ ಪರಿವಾರದ ನಾಯಕ ಇಲ್ಲ, ಒಬ್ಬನೇ ಒಬ್ಬಳು ದುರ್ಗಾ ವಾಹಿನಿ ಯಾರು ಕಾರ್ಯಕರ್ತೆ ಇಲ್ಲ. ಅಂದ್ರೆ ಇವರ ಪೊಲಿಟಿಕ್ಸ್ ಈ ಕರ್ನಾಟಕದ ಜನತೆ ಅರ್ಥ ಮಾಡ್ಕೊಳ್ಬೇಕು. ಇವರು ಯಾರು ಹಿಂದೂ ಪರ ಅಲ್ಲ, ಹಿಂದೂ ಜನಾಂಗದ ಪರ ಅಲ್ಲ, ಹಿಂದೂ ಶೋಷಿತರ ಪರ ಅಲ್ಲ, ಹಿಂದೂ ಮಹಿಳೆಯರ ಪರ ಅಲ್ಲ. ಇವರು ರಾಜಕೀಯ ಮಾಡೋದು, ಆರೋಪಿಗಳು ಯಾರಾದ್ರೂ ಮುಸಲ್ಮಾನರಾದ್ರೆ, ಇಶ್ಯೂಗಳು ಮುಸ್ಲಿಂ ಇಶ್ಯೂ ಆದ್ರೆ ಮಾತ್ರ ಇವರು ಬೊಂಬಡಿ ಆಡ್ಕೊಂಡು ಬರೋದು. ಯಾರೋ ಒಬ್ಬರು ಕಾಲೇಜಿನಲ್ಲಿ ಗಂಡು ಹೆಣ್ಣು ಮಕ್ಕಳು ಪರಸ್ಪರ ಮಾತಾಡಿದ್ರೆ ಅಥವಾ ಪರಸ್ಪರ ಪ್ರೀತಿ ಮಾಡಿದ್ರೆ ಅದನ್ನ ಲವ್ ಜಿಹಾದ್ ಅಂತೇಳಿ ಇಡೀ ರಾಜ್ಯಕ್ಕೆ ಬೆಂಕಿ ಹಾಕುವ ಇವರು ನೂರಾರು ಯುವತಿಯರು, ಇವತ್ತು ಹಿಂದೂ ಯುವತಿಯರು ಕೊಲೆ ಆದಾಗ, ಅತ್ಯಾಚಾರಕ್ಕೊಳಗಾದಾಗ ಯಾವೊಬ್ಬ ಬಿಜೆಪಿ ನಾಯಕರು ನಾಯಕಿಯೂ ಮಾತಾಡುದಿಲ್ಲ. ಎಲ್ಲಿದ್ರಿ ಶೋಭಾ ಕರಂದ್ಲಾಜೆ ಅವರೇ? ಆಗಾಗ ಲವ್ ಜಿಹಾದ್ ಅಂತ ಹೇಳ್ತಿದ್ರಲ್ಲ, ಇದು ಏನನ್ನ ಹೇಳ್ತೀರಿ? ಇದನ್ನ ಏನ್ ಹೇಳ್ತೀರಿ ನೀವು? ಯಾಕೆ ಮಾತಾಡೋದಿಲ್ಲ? ಕರ್ನಾಟಕದ ಮಾಧ್ಯಮಗಳು ಯಾಕೆ ಬಾಯಿ ಮುಚ್ಚಿಕೊಂಡಿದ್ದೇವೆ? ಮಾನ ಮರ್ಯಾದೆ ಹರಾಜಾಗ್ತಾ ಇದ್ದಾರೆ ಕೇರಳದ, ತಮಿಳುನಾಡಿನ ಮಾಧ್ಯಮಗಳು. ಕರ್ನಾಟಕ ರಾಜ್ಯದ ಮಾಧ್ಯಮ, ಕರ್ನಾಟಕ ರಾಜ್ಯದ ಸರ್ಕಾರದ ಬಗ್ಗೆ ಮಾನ ಹರಾಜಾಗ್ತಾ ಇದ್ದಾರೆ. ಇಂಥ ಒಂದು ಘೋರ ಘಟನೆ ನಡೆದಾಗಲೂ ಕೂಡ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಅಂತ. ಹಾಗಾಗಿ ಇವತ್ತು SIT ನೇಮಕ ಆಗಿದೆ, ಆದ್ರೆ ಅದು ಸಾಲಲ್ಲ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಮಾನ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡುವುದು, ಈ ತನಿಖೆ ಸರಿಯಾಗಿ ಆಗ್ಬೇಕು ಅಂದ್ರೆ ಹೈಕೋರ್ಟ್ನ ಹಾಲಿ ನ್ಯಾಯಾಧೀಶರ ಮೇಲುಸ್ತುವಾರಿಯಲ್ಲೇ ಆಗ್ಬೇಕು. अगर ये इन्वेस्टिगेशन सही तरीके से होना है तो SIT का ऊपर सुपरविजन करने के लिए हाईकोर्ट का जज को अपॉइंटमेंट करना चाहिए. ಹೈಕೋರ್ಟ್ ಜಡ್ಜ್ನ ನೇತೃತ್ವದಲ್ಲಿ ಈ ತನಿಖೆ ನಡೀಬೇಕು ಅನ್ನುವಂಥದ್ದು ನಮ್ಮ ಒಂದನೇ ಬೇಡಿಕೆ. ಎರಡನೇ ಬೇಡಿಕೆ, ಇದು ಬಹಳ ಸೂಕ್ಷ್ಮ ವಿಷಯ ಆದ ಕಾರಣ ಇನ್ನು ಮುಂದೆ ತನಿಖೆಯಲ್ಲಿ ಆ ಹೂತಿಟ್ಟ ಸ್ಥಳಗಳನ್ನ ಅವರು ಅಲ್ಲಿಂದ ಶವಗಳನ್ನ ಮೇಲೆತ್ತುವಂತ ಪ್ರಕ್ರಿಯೆಯಲ್ಲಿ ಅಗೆಯುವಾಗ ಆ ಸ್ಥಳದ ಸಂಪೂರ್ಣ ವಿಡಿಯೋ ಚಿತ್ರೀಕರಣ ಆಗಬೇಕು ಅನ್ನುವಂಥದ್ದು, ಸಂಪೂರ್ಣ ವಿಡಿಯೋ ಚಿತ್ರೀಕರಣ ಆಗಬೇಕು. ಮೂರನೇ ನಮ್ಮ ಬೇಡಿಕೆ, ಅಲ್ಲಿ ಪೂರ್ಣ ಪ್ರಕ್ರಿಯೆಯಲ್ಲಿ FSL ನ ತಜ್ಞರಿರಬೇಕು. ಬಹಳ ಮುಖ್ಯ ಅದು, FSL ತಜ್ಞ. ಯಾಕಂದ್ರೆ ನಮ್ಮ ಸೌಜನ್ಯ ಪ್ರಕರಣದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ ವೈದ್ಯಾಧಿಕಾರಿಗಳಿಬ್ರು ಬಹಳ ದೊಡ್ಡ ತಪ್ಪು ಮಾಡಿದ್ದಾರೆ, ಸಾಕ್ಷಿಯನ್ನು ಮುಚ್ಚಾಕುವ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿ CBI ರಿಪೋರ್ಟ್ ಕೊಡ್ತು. ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಕರ್ನಾಟಕ ಸರ್ಕಾರಕ್ಕೆ ತಾಕೀತು ಮಾಡಿದೆ CBI. ಅಂದ್ರೆ ಸಾಕ್ಷಿಯನ್ನ ಮುಚ್ಚಿ ಹಾಕ್ಲಿಕ್ಕೆ ಅಥವಾ ಕೇಸನ್ನು ದುರ್ಬಲಗೊಳಿಸಲಿಕ್ಕೆ ಅವರು ಮಾಡಿದ್ದಾರೆ ಅನ್ನುವಂತ ಕಾರಣಕ್ಕೆ, ಆ ಕಾರಣಕ್ಕೆ FSL ತಜ್ಞರು ಜೊತೆಯಲ್ಲಿರಬೇಕು. ಆ ನಂತರ ನಮ್ಮ ಇನ್ನೊಂದು ಬೇಡಿಕೆ ಏನಂತ ಹೇಳಿದ್ರೆ, ಏನು ಈ ಕೇಸ್ ನಡೀತಾ ಇದೆ ಆ ಕೋರ್ಟ್ನಲ್ಲಿ, ಸರ್ಕಾರ ವಿಶೇಷ ಅಭಿಯೋಜಕರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಅನ್ನ ನೇಮಕ ಮಾಡಬೇಕು. ಪಬ್ಲಿಕ್ ಪ್ರಾಸಿಕ್ಯೂಟರ್ ಅನ್ನ ನೇಮಕ ಮಾಡಿ ಇದೆಲ್ಲವೂ ವ್ಯವಸ್ಥಿತವಾಗಿ ನಡೀತಾ ಇದೆ ಅನ್ನೋದನ್ನ ಸೂಪರ್ವೈಸನ್ ಮಾಡಬೇಕು. ಹಾಗಾಗಿ ಸಮಸ್ತ ಕರ್ನಾಟಕ ರಾಜ್ಯದ ಜನರ ಪರವಾಗಿ ಈ ಸರ್ಕಾರಕ್ಕೆ ನಾವು ಆಗ್ರಹ ಪಡಿಸೋದು, ಮನವಿ ಮಾಡೋದು, ಈ ಸಮಗ್ರ ತನಿಖೆಯನ್ನ ಹೈಕೋರ್ಟ್ನ ನ್ಯಾಯಾಧೀಶರ ಮೇಲುಸ್ತುವಾರಿಯಲ್ಲಿ ನಾವೇನೆಲ್ಲ ಬೇಡಿಕೆಗಳನ್ನು ಹೇಳಿದ್ರು ಆ ಬೇಡಿಕೆಗಳ ಮೂಲಕ ಮಾಡಬೇಕು. ಹಾಗಿದ್ರೆ ಮಾತ್ರ ನ್ಯಾಯ ಸಿಗ್ತದೆ. ನಿಮ್ಗೆ ನಿಜವಾಗ್ಲೂ ಈ ಸಮಸ್ತ ಜನರಿಗೆ, ಸಂತ್ರಸ್ತ ಜನರಿಗೆ ನ್ಯಾಯ ಸಿಗಬೇಕು ಅನ್ನುವಂತಹ ಕಾಳಜಿ ಇದ್ರೆ ನೀವು ಈ ಬೇಡಿಕೆಗಳನ್ನ ಪರಿಗಣಿಸಬೇಕು ಅಂತ ಹೇಳ್ತಾ, ಬಿಜೆಪಿ ನಾಯಕರು, ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಬಿಜೆಪಿಗೆ ಓಟು ಹಾಕಿದವರು, ಬಿಜೆಪಿಗೆ ಬೆಂಬಲಿಗರು, ನೀವು ಯಾಕೆ ಕೇಳ್ತಾ ಇಲ್ಲ? ನೂರಾರು ಹಿಂದೂ ಹೆಣ್ಣು ಮಕ್ಕಳ ಅತ್ಯಾಚಾರ, ಅವಮಾನ ಆಗಿ
ಮಣ್ಣಾಗಿ ಹೋದ್ರಲ್ಲ.